ಇಡೀ ರಾಜ್ಯ ಸರ್ಕಾರಗಳು ಇತ್ತೀಚಿನ ದಿನದಲ್ಲಿ ಆಗ್ತಿರುವಂಥ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂಥ ಏನು ದೌರ್ಜನ್ಯಗಳು, ಇದರ ಬಗ್ಗೆ ಭಾಳ ಕಠಿಣವಾದಂಥ ಒಂದು ನಿರ್ಧಾರ ತಗೊಂಡು ಪೋಕ್ಸೋ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಇದರಿಂದ ಆದರೂ ಸಹ ನಿನ್ನೆ ಒಂದು ಪೇಪರನ್ನು ನೋಡಿದರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ಇನ್ನೂ ಅನಾಚಾರಗಳು ನಡೀತಿರುವಂಥದ್ದು ಭಾಳ ದುರಂತ ಆಗ್ತದೆ. ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಾವು ಮಾಡಬೇಕಾಗಿದೆ. ಸಾರ್ವಜನಿಕರು ಅಷ್ಟೇ ಸಂಪೂರ್ಣವಾದಂಥ ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಸಪೋರ್ಟ್ ಮಾಡಬೇಕು. ಇನ್ನು ಮುಂದೆ ಈ ಥರ ಯಾವುದೇ ಘಟನೆಗಳಾಗ್ಬೋದು, ಆದರೆ ಕಠಿಣ ಶಿಕ್ಷೆ ಪೋಕ್ಸೋ ಕಾಯ್ದೆ ಇವತ್ತಿದೆ. ಅದರಿಂದ ಜೈಲಿಗೆ ಹೋಗೋಂಥ ಅವಕಾಶ ಇದೆ. ಅದನ್ನು ಕೆಲವರು ನೋಡ್ಕೊಳ್ಬೇಕು, ಕೆಲವರು ಮುಟ್ಟಾಡ್ರಿಗೆ ಗೊತ್ತಾಗೋದಿಲ್ಲ. ಆದರೂ ಸಹ ಅದ್ರ ಜೊತೆಗೆ ಬಾಲ್ಯ ವಿವಾಹವನ್ನು ಭಾಳ ಜನ ಇವತ್ತು ಮಾಡ್ತಾ ಇದ್ದಾರೆ. ಇದು ಭಾಳ ಖಂಡನೆ. ಇವತ್ತು ಹೆಣ್ಣು ಮಕ್ಕಳು ಅವರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಅವ್ರ ಕೈಲಿರುತ್ತೆ. ಅದು ಬಿಟ್ಟು ಅವರು ಮದುವೆ ಮಾಡಿ ಕಳಿಸೋದು, 15-16 ವರ್ಷಕ್ಕೆ ಮದುವೆ ಮಾಡುವಂಥದ್ದು, ಬಾಲ್ಯ ವಿವಾಹ ಮಾಡುವಂಥದ್ದು, ಈ ಥರ ಘಟನೆಗಳನ್ನು ಸಾರ್ವಜನಿಕರು ನಾವು ಎಲ್ಲರೂ ಖಂಡನೆ ಮಾಡಬೇಕು. ಹೆಣ್ಣು ಮಕ್ಕಳು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಚೆನ್ನಾಗಿ ಓದಬೇಕು, ಅವ್ರು ನೌಕರಿ ಪಡಿಬೇಕು, ಅವ್ರ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡ್ಕೊಂಡು ಆಗಬೇಕನ್ನೋದು ನಮ್ಮೆಲ್ಲರೂ ಭಾವನೆ. ಹಾಗಾಗಿ ಪೋಕ್ಸೋ ಮತ್ತು ಬಾಲ್ಯ ವಿವಾಹವನ್ನು ನಾವು ಅದನ್ನು ಭಾಳ ಗಟ್ಟಿಯಾಗಿ ತಗೊಂಡಿದ್ದೀವಿ. ಅದು ಯಶಸ್ವಿ ಆಗಬೇಕಂತ ಇವತ್ತು ಕೇಳ್ಕೊಳ್ತೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲ ಆಫೀಸಿನಲ್ಲಿ, ಎಲ್ಲ ಕಾಲೇಜಿನಲ್ಲಿ ಈ ಥರ ಒಂದು ಕ್ಯಾಲೆಂಡರನ್ನು ಇದು ಮಾಡಿ ಕೊಟ್ಟಿದ್ದಾರೆ. ಅಂದರೆ ಎಚ್ಚರಿಕೆಯ ಗಂಟೆಯನ್ನು ಇವತ್ತು ರವಾನೆ ಮಾಡ್ತಾ ಇದ್ದೀವಿ. ಪ್ರಿನ್ಸಿಪಲ್ರೇ, ಮೇಡಮ್ ಮಾಡ್ಕೊಡೋಣ ಬಿಡಿ, ಹೇಳಿ. ಹಾಂ, ಮಾಡ್ಕೊಡೋಣ. ಮಾಡ್ಕೊಂಡು ಆ ಕಡೆ ಡೋರ್ ಎಂಟರ್ ಆಯ್ತು. ಬೇಕಾದ್ರೆ ನಮ್ಮ ಎಷ್ಟಿದ್ದಾರೆ ಇಲ್ಲಿ ಮಕ್ಕಳು ಸ್ಟ್ರೆಂತ್ ಇದೆ ಇದರಲ್ಲಿ? 36. ನೀವು ಮೀಟಿಂಗ್ ಮಾಡಿದ್ದೀರಿ? ಯಾವಾಗ? ನಮ್ಮ ಕರಿಬೇಕಲ್ಲ, ಕರೆದು ಮಾತಾಡ್ಬೇಕಲ್ಲ. ಏನು ಸಮಸ್ಯೆ ಎಷ್ಟು ಮಾಡಿಬಿಡ್ತಾರ? ಅಲ್ಲಪ್ಪ, ನೀವು ಪ್ರಿನ್ಸಿಪಾಲ್ ಆಗಿ ನೋಡ್ಬೇಕಲ್ಲ ಇವೆಲ್ಲ. ಅವಕಾಶ ಇದೆಯಲ್ಲ, ಯಾಕೆ ಓದ್ತಿದ್ದೀರಲ್ಲ? ನಾನು ಓದ್ತಿದ್ದೀರಾ? ಅಲ್ಲೇ ಬೇಕಾರೆ ಎಷ್ಟು ಮಕ್ಕಳು? ಹಾಂ, 100 ಮಕ್ಕಳು ಸಾಕಾಗತ್ತೆ? 100 ಮಕ್ಕಳು ಯಾಕೆ? ಮೊಟ್ಟೆ 100 ಮಕ್ಕಳು ಎಷ್ಟು ಮೊಟ್ಟೆ ಇದೆ? ಇದು 76 ಮೊಟ್ಟೆ ಇದೆ ಸರ್. ಉಳಿದ ಬಾಳೆ ಮಾಡ್ತಾರೆ. ಇದು ಬಾಳೆಹಣ್ಣು. ಅಲ್ಲಮ್ಮ, ಈ ಬಾಳೆಹಣ್ಣು ಹೇಳ್ತೀವಿ ಸರ್ ಅವರಿಗೆ. ಒಂದು ಕವರಲ್ಲಿ ಇಟ್ಕೊಂಡ್ ಬರ್ತಾರಲ್ಲ ಸರ್, ಮೆತ್ತಂದು ಅಡಿಗೆ ಹಾಕ್ತಾರೆ. ಪ್ರಿನ್ಸಿಪಲ್ರೇ, ಇದು ಬಾಳೆಹಣ್ಣು ಇದೆ ಸರ್, ಒಳ್ಳೆದಿದೆ. ಯಾರು ಅಧ್ಯಕ್ಷರು ಇಲ್ಲಿ? ಈಗ ಅದೇ ಸರ್ ಅಧ್ಯಕ್ಷ STMC ಈಗ ಅಧ್ಯಕ್ಷ ಅದೇ ಮಾಡ್ತಾ ಇದ್ದೀವಿ. ಈಗ ಈ ನೆಕ್ಸ್ಟ್ ಅಧ್ಯಕ್ಷ ಇದಕ್ಕೆ ಮೀಟಿಂಗ್ ಇದ್ದಾಗ ನೀವು ದಯವಿಟ್ಟು ಬರ್ಬೇಕು ಸರ್, ಕರಿತೀನಿ. ಈಗ ಇವರೇ ರೂಮ್ ಅಂದರೆ ರೂಮ್ ಬೇರೆ ಇಲ್ಲ. ಅಲ್ಲಿ ಮುಂದೆ ಇತ್ತು ಸರ್. ನಮಗೆ ಒಂದು ಅಡುಗೆ ಮನೆ ಮಾಡ್ಕೊಡೋದು ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು. ಈಗ ಇದು ಮಧ್ಯ ಆಗ್ಬಿಡ್ತಾರೆ. ಈಗ ಒಂದೇ ಈಗ ಇದೆಲ್ಲ ಇದಾಗುತ್ತೆ. ನಿಮ್ಮ ಟ್ರೈನಿಂಗ್ ಎಲ್ಲ ಒಂದು ಮಾಡ್ತೀವಿ. ಅದು ಅಲ್ಲಿ ಒಂದು ರೂಮ್ ಸಿಗುತ್ತೆ. ಇದು ಒಂದು ರೂಮ್ ಸಿಗುತ್ತೆ. ಪಾಠಕ್ಕೆ ನಮಗೆ ಕಾಲೇಜ್ ಇದು ಮಾಡೋಕ್ಕಾಗುತ್ತೆ. ಹೀಗಾಗಿ ಅಲ್ಲಿ ನಮ್ಗೆ ಎದುರುಗಡೆನ ಒಂದು ಸ್ವಲ್ಪ ಅಡುಗೆ ಈಗ ಮಧ್ಯೆ ಆಗ್ಬಿಡ್ತಾರೆ. ಒಂದು ಬಿಡ್ತೀನಿ ಇಲ್ಲ ಸರ್, ಇದ್ರೆ
ಅದಕ್ಕೆ ಎಲೆಕ್ಷನ್ ಟೈಮಿಗೆ ಸ್ಟ್ರಾಂಗ್ ರೂಮ್ ಅಂತ ತಗೊಂಡು ಅವಾಗೆಲ್ಲ ಜಡ್ಜು ಹೊಡೆದೆಲ್ಲ ಹಾಕ್ಬಿಡ್ತಾರೆ. ಒಂದು ಕಿಡಿಕೆನೂ ಇಲ್ಲ ಸರ್. ಅದೆಲ್ಲ ಮಾಡ್ತಾರೆ ಬಿಡಿ. ಇಲ್ಲಿ ಕಮ್ಮಿ ಇದಾರಲ್ರಿ 36 ಅದೆಲ್ಲ ಹೊಸದಾಗಿ ಬರುತ್ತೆ ಈಗ. ಎಲ್ಲ ಚೇಂಜ್ ಮಾಡ್ತಾ ಇದ್ವಿ ಈಗ. ಹೊಸ ಎಲ್ಲ ಹೊಸದಾಗಿ ಚೇಂಜ್ ಮಾಡ್ತೀವಿ. ಎಲ್ಲ ಟೀಚರ್ಸ್ ಬಂದಿದ್ರೆ ಎಲ್ಲ ಬಂದೋದ್ರ ಏನು ಮಾಡ್ತಿದ್ವಿ? ಸಬ್ಜೆಕ್ಟ್ ವಿಷಯ ಏನು ಹೇಳ್ತು? ಆಯ್ತಾ? ಯಾರು ಗಣಿತ ಜಯರಾಮ್ ಸರ್. ಏನ್ರ ಹೇಗೆ ಓದ್ತಾ ಇದ್ದೀರಿ? ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರಾ? ಮೊಟ್ಟೆ ಬರ್ತಾ ಇದೆಯಾ? ಬಾಳೆಹಣ್ಣು ಹೇಗಿದೆ ಊಟ? ಓಕೆನಾ? ಚೆನ್ನಾಗಿ ಹೋದ್ಯಾ? ಏನು IT BT ಆಮೇಲೆ ಸಂಸ್ಕೃತ ಇದರಲ್ಲಿ ನೋಡ್ರಿ, ಇದರಲ್ಲಿ ಕಮ್ಮಿ ಮಾಡಿ ಇನ್ನೊಂದು ಕಡೆ ಪಾರ್ಟಿಷನ್ ಮಾಡಿ. ಹಾಂ ಪ್ರಿನ್ಸಿಪಲ್ ಸರ್ ಇದು ಕ್ಲಾಸ್ ಡಿವೈಡ್ ಮಾಡ್ಕೊಂಡಿದ್ದಾರೆ ಸರ್. ಇವತ್ತು ಥರ್ಡ್ ಲ್ಯಾಂಗ್ವೇಜಿಗೆ 3-4 ಸಬ್ಜೆಕ್ಟ್ ಬರ್ತದೆ ಸರ್. 5 ಸಬ್ಜೆಕ್ಟ್ ಬರ್ತದೆ. ಹಿಂದಿ ಬರ್ತದೆ, IT BT ಬರ್ತದೆ, ಸಂಸ್ಕೃತ ಇದೆ, ಉರ್ದು ಇದೆ ಸರ್. ಹಾಗಾಗಿ ಅವರು ಬೇರೆ ಬೇರೆ ಏನು ಮಾಡ್ತಾರೆ ಕ್ಲಾಸ್ ಮಾಡ್ತಾರೆ. ದೊಡ್ಡ ಕ್ಲಾಸ್ ಇದೆ ಸರ್. ಇದನ್ನು ಈಗಲೇ ಸ್ಪೋರ್ಟ್ಸ್ ಇದೆ. ಓಕೆ. ಫಸ್ಟ್ ಬೋರ್ಡಲ್ಲಿ ಎಲ್ಲ ಚೆನ್ನಾಗಿದ್ದಾರೆ. ಭಾಳ ಖುಷಿಯಾಗಿದ್ದಾರೆ ಎಲ್ಲರೂ. ಏನು ಸಬ್ಜೆಕ್ಟ್ ಗಣಿತನ ಓಕೆ, ಚೆನ್ನಾಗಿ ಓದಿಯಾ? ಬನ್ನಿ ಸರ್. ಮೇಡಮ್ ಮೇಡಮ್ ಬನ್ನಿ. ಮಾಡೋದು ವಯಸ್ಸಾಗಿ ಹೇಳಿ ಸ್ವಲ್ಪ ಒಳ್ಳೆ ಕೇಳ್ತಾರೆ. ಡಿಗ್ರಿ ಡಿಪ್ಲೊಮಾ ಅಷ್ಟು ಹೋಗುತ್ತದೆ. ಹೌದು ಯಾರು ಏನಕ್ಕೆ ಬರ್ತಾರೆ? ಒಂದನೇ ನೈಟಿಗೆ ಹಾಕಕ್ಕೆ 12ಕ್ಕೆ ಇಲ್ಲೇ ಇರೋ ಕೆಲವ್ರಿಗೆ ಅವ್ರು ಯಾರು ಇಲ್ಲಿಗೆ ಹತ್ತಕ್ಕೆ ಬರ್ತೀವಿ ಆ ಥರ ಮಾಡೋರಿಗೆ. ಸ್ವಲ್ಪ ಪೇಂಟ್ ಇದೆಲ್ಲ ಆಗಿದೆ ಅಲ್ಲ? ಮಾತಾಡ್ತೀನಿ ಯಾರಲ್ಲ